ನಮ್ಮ ಮನೆ ಇವತ್ತು ಫುಲ್ ಖಾಲಿ ಆಗ್ತಾ ಇದೆ. ಪಡಿಯಪ್ಪ ಹೇಗ್ ಕಾಣ್ತಿದೆ ತೋರಿಸ್ತೀವಿ ನೋಡಿ. ಚಾಟ್ ಜಿಪಿಟಿಗೆ ಹೇಳ್ದವ್ರು ಯಾರು? ಇಲ್ಲಮ್ಮ ನೀನೆ ಅಂತ ಅಂದ್ಲು. ಬಟ್ ಇಟ್ಸ್ ಓಕೆ. ಬಟ್ ಇಲ್ಲಿ ನೋಡಿ, ನಂಗೆ ಪ್ಲಾಂಟ್ಸ್ ಅಂದ್ರೆ ತುಂಬಾ ಇಷ್ಟ. ನಂಗೆ ಪ್ಲಾಂಟ್ಸ್ ಅಂದ್ರೆ ನನ್ನೇ ಕೂತಾಗ ಬತ್ತೀಯಲ್ಲ ನೀನು. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ರೆ? ಎಲ್ಲರೂ ಚೆನ್ನಾಗಿದ್ರ ಅನ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ನೋಡಿ, ನಮ್ಮ ಮನೆ ಇವತ್ತು ಫುಲ್ ಖಾಲಿ ಆಗ್ತಾ ಇದೆ. ಖಾಲಿ ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ, ಆ್ಯಕ್ಚುಲಿ ಮನೆ ಚೇಂಜ್ ಮಾಡೋ ಪ್ಲಾನ್ ಇತ್ತು. ಬಟ್ ನಾವಿಬ್ಬರೇ ಇರೋದ್ರಿಂದ ದೊಡ್ಡ ಮನೆಗೆ ಹೋಗೋ ಅಗತ್ಯ ಇಲ್ಲ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಇವಾಗ ಇರೋ ಮನೆಯೇ ಪ್ರಾಪರಾಗಿ ಒಂಥರ ಬೇರೆ ಥರ ಡಿಸೈನ್ ಮಾಡೋಣ, ಅಂದರೆ ವಿಡಿಯೋಗೆಲ್ಲ ತುಂಬ ಚೆನ್ನಾಗಿ ಕಾಣಬೇಕು. ಸೊ ಆ ಥರ ನಾವೇ ಏನಾದರೂ ಮಾಡೋಣ ಅಂತ ನಮ್ಮ ಹಸ್ಬೆಂಡ್ ಅವರು ಫುಲ್ ಇದು ಮಾಡಿದ್ದಾರೆ. ಇವ್ರದ್ದೇ ಫುಲ್ ಏನ್ಮ ಇಂಟೀರಿಯರ್ ಡಿಸೈನ್ ಇವರೇ ಮಾಡಿಸ್ತಾ ಇದ್ದಾರೆ. ಇಂಟೀರಿಯರ್ ಡಿಸೈನ್ ಅಲ್ಲ ಅದು, ಇರೋ ಹೇಳ್ತೀನಿ, ಆಮೇಲೆ ಹೇಳ್ತೀನಿ. ಸೊ ಇಂಟೀರಿಯರ್ ಡಿಸೈನ್ ಮಾಡಿಸ್ತಾ ಇದ್ದಾರೆ. ಸೊ ಅದಕ್ಕಿಂತ ಮುಂಚೆ ಇವಾಗ ಫಸ್ಟು ಮನೆಗೆ ಪೇಂಟ್ ಮಾಡಿಸ್ತಾ ಇದ್ದಾರೆ. ಈ ಸೋಫಾ ಇದೇ ಇರುತ್ತೆ, ಯಾಕಂದರೆ ಇದು ಹೊಸ ಸೋಫಾ. ಬಟ್ ಬೇರೆ ಎಲ್ಲ ಏನೇನೋ ಐಟಮ್ಸ್ ಬರುತ್ತೆ. ಸೊ ಇಲ್ಲಿ ನೋಡಿ, ನಮ್ಮ ರೂಮ್ ನೋಡ್ಕೊಂಡ್ಬಿಡಿ, ಲುಕ್ ಆಮೇಲೆ ಚೇಂಜ್ ಆಗುತ್ತೆ. ನಮ್ಮ ರೂಮ್ ಇವಾಗ ಹೀಗಿದೆ, ಆಮೇಲೆ ಹೇಗಾಗುತ್ತೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ನಮ್ಮ ರೂಮು ಮಾಡ್ತೀನಿ. ಇವಾಗ ಎಲ್ಲ ಸ್ವಲ್ಪ ಪೇಂಟಿಂಗ್ ಎಲ್ಲ ಮಾಡಿಸ್ತಾ ಇರೋದ್ರಿಂದ ಎಲ್ಲ ಸ್ವಲ್ಪ ಹರಡ್ಕೊಂಡಿದೆ. ಸೊ ಇಟ್ಸ್ ಓಕೆ, ಆಮೇಲೆ ಸರಿ ಮಾಡ್ಕೋತೀನಿ. ಇದೊಂದು ರೂಮು, ಇದರಲ್ಲೂ ಸ್ವಲ್ಪ ಜಾಸ್ತಿ ಐಟಮ್ಸ್ ಇಟ್ಬಿಟ್ಟಿದ್ದೀವಿ. ಸೊ ಇದನ್ನು ಆಮೇಲೆ ರೆಡಿ ಮಾಡಬೇಕು. ಸೊ ಇದು ಕಿಚನ್ನು, ಅಂದರೆ ಈ ಕಿಚನ್ ಹಿಂಗಿದೆ. ಆಮೇಲೆ ಇಲ್ಲೆಲ್ಲ ಪೇಂಟ್ ಆದಮೇಲೆ ಏನೇನು ಚೇಂಜಸ್ ಮಾಡಿರ್ತೀವಿ ಅಂತ ಹೇಳಿ ಆಮೇಲೆ ಎಲ್ಲ ಡೀಟೇಲ್ ಆಗಿ ತೋರಿಸ್ತೀನಿ. ಇದು ಹೊಸದು ತಂದಿರೋದು, ಮೊನ್ನೆನೇ ಹಾಕ್ಸಿದ್ದು, ಮತ್ತೆ ತೆಗಿತಾ ಇದ್ದೀವಿ. ಪೇಂಟ್ ಆದಮೇಲೆ ಮತ್ತೆ ಹಾಕ್ತೀವಿ. ಇದನ್ನು ಒಳಗಡೆ ಇಡೋಣ ಅಂದ್ಕೊಂಡ್ವಿ. ಅಲ್ಲಿ ಹೋಗ್ತಾ ಇಲ್ಲ ಅದು, ಮತ್ತು ಏನೋ ಬಾಗಿಲು ಸ್ವಲ್ಪ ಚಿಕ್ಕದಿರೋದ್ರಿಂದ ಇನ್ಸೈಡ್ ಇಡೋಕೆ ಆಗ್ತಾ ಇಲ್ಲ, ಸ್ಕ್ರ್ಯಾಚ್ ಆಗುತ್ತೆ ಅಂತ. ಸೊ ಇಲ್ಲೇ ಕವರ್ ಮಾಡಿಬಿಟ್ಟು ಎಲ್ಲ ಲಾಸ್ಟ್ ಟೈಮ್ ಹಂಗೆ ಮಾಡಿದಲ್ಲ ಅಮ್ಮ. ಹೊಸ ಟಾಪ್ ಅಂತೀನಿ, ಹೊಸ ಪಾಟ್ ತಂದಿದ್ದೀವಿ. ಅಂದರೆ ಮುಂಚೆನೇ ತೆಗೆದಿಟ್ಕೊಂಡ್ವಿ, ಪೇಂಟ್ ಸ್ವಲ್ಪ ಡಿಲೇ ಆಗುತ್ತೆ ಅಂತ ಹೇಳಿ. ಸೊ ಇವಾಗ ಡಿಲೇ ಮಾಡೋದು ಬೇಡ, ಒಟ್ಟಿಗೆ ಎಲ್ಲ ಕೆಲಸ ಮಾಡಿಬಿಡೋಣ ಅಂತ ಪೇಂಟ್ ಹೊಡಿಸ್ತಾ ಇದೀವಿ ಇವತ್ತು. ಫ್ರಿಜ್ ಈ ಕಡೆ ಇಡಬೇಕಲ್ಲ, ಫ್ರಿಜ್ ತೆಗ್ಬಿಡ್ಲ ಇದು? ಫ್ರಿಜ್ ತೆಗ್ದ್ಬಿಡೋದು. ಏನ? ಸಾರಿ, ನಿಜ ನಂಗೆ ಗೊತ್ತಾಗ್ಲಿಲ್ಲ. ಇವ್ರು ಯಾಕೆ ನಗ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀನಿ. ನೋಡಿ ಹೆಂಗ್ನ ತಪ್ಕೊಂಡು ಹಿಡಿತಾ ಇರ್ತಾರೆ. ಇದನ್ನ ವಾಷಿಂಗ್ ಮಿಷಿನ್ ಅಂದ್ಬಿಟ್ಟೆ, ಫ್ರಿಜ್ ಅಂದ್ಬಿಟ್ಟೆ. ಇದನ್ನ ತಳಗಾಗುತ್ತಾ ಫ್ರಿಜ್ನ? ಫ್ರಿಜ್ನ ತಳಕಾಗುತ್ತೆ. ತಳ್ಳೋ ಫ್ರಿಜ್ನ. ಅಯ್ಯೋ ಅಲ್ಲಾಡ್ತೇನ, ತೆಗಿಮಾ. ಅದಕ್ಕೆ ಕೆಲವೊಂದು ಕೆಲಸನ ಗಂಡು ಮಕ್ಳೇ ಮಾಡಬೇಕು, ಹೆಣ್ಮಕ್ಳು ಟ್ರೈ ಮಾಡಕ್ ಹೋಗ್ಬಾರ್ದು. ಅದು ಎತ್ಕೊಡೋದು ಮಾತ್ರ ನನ್ನ ಕೆಲಸ. ಥ್ಯಾಂಕ್ ಯು. ಇಲ್ಲಿ ನೋಡಿ, ಸೋಫಾ ಎಲ್ಲ ಫುಲ್ ಪ್ಯಾಕ್ ಆಗಿಬಿಟ್ಟಿದೆ. ಸೊ ಇಲ್ಲೂ ಬೇರೆ ಕಲರ್ ಚೇಂಜ್ ಆಗುತ್ತೆ, ಫುಲ್ ಮನೆ ಕಲರೇ ಚೇಂಜ್ ಆಗುತ್ತಾ. ಇಲ್ಲೂ ಬೇರೆ ಕಲರು, ಇಲ್ಲೂ ಬೇರೆ ಕಲರ್, ಇಲ್ಲೂ ಬೇರೆ ಕಲರ್. ಬಂಗಾರಿ ಸ್ನೇಹಿತರೆ ನೋಡ್ತಿರ್ಬೋದು, ಇದು ನಮ್ಮ ಭಾವ ಅವರು ಪೂಜೆ ಮಾಡಿಬಿಟ್ಟು ನನಗೆ ಕೊಟ್ಟೋಗಿರೋ ಸೈಕಲ್ಲು. ಓಡಿಸಿಲ್ಲ, ಇನ್ನೂ ಏರ್ ಇಲ್ಲ. ಸೊ ಏರ್ ಹಾಕ್ಸ್ಬಿಟ್ಟು ನಾಳೆ ನಾಳಿದ್ದಿಂದ ಮಾಡ್ತೀನಿ. ಇಲ್ಲಿ ನೋಡಿ, ಇದೆಲ್ಲ ಬಿದ್ದೋಗುತ್ತೆ ಅಂತ ನಮ್ಮಮ್ಮ ಹಿಂಗೆ ಕಟ್ಟಿದ್ದಾರೆ. ಇದನ್ನ ತೆಗಿಬೇಕು ಇವಾಗ. ಬಿದ್ದೋಗುತ್ತಲ್ವಾ, ಸ್ಟ್ಯಾಂಡ್ ಇದ್ರೂ ಬಿದ್ದೋಗ್ಬಿಡುತ್ತೆ. ಸೊ ಅದು ತಡೆಯುತ್ತೆ ಅಂತ. ಸೊ ನಾಳೆಯಿಂದ ಸೈಕ್ಲಿಂಗ್ ಮಾಡಬೇಕು. ಓಕೆ. ನಮ್ಮ ಭಾವ ಅವರು ತಗೊಂಡು ಹೊಸದು ಸಣ್ಣ ಆಗಬೇಕು ಅಂತ ಪೂಜೆ ಮಾಡೋದು. ಏನಕ್ಕೆ, ಯಾವ ಹಬ್ಬಕ್ಕೆ ಪೂಜೆ? ಆಯುಧ ಪೂಜೆ ಮಾಡಿಬಿಟ್ಟು ಇಡ್ತಾ ಇದ್ದಾರೆ. ಅದರಿಂದ ತುಂಬ ಸಣ್ಣ ಆದ್ರು ಅವರು, ಓಡಿಸ್ಲಿಲ್ಲ. ಅಲ್ಲಿಂದ ಎಲ್ಲ ಶಿಫ್ಟ್ ಆಗಿ ಎಲ್ಲ ನನ್ನ ರೂಮ್ನ ಫುಲ್ ಆವರಿಸ್ಕೊಂಡಿದ್ದಾವೆ ಇವೆಲ್ಲ. ಇಲ್ಲಿ ನೋಡಿ, ನನಗೆ ಪ್ಲ್ಯಾಂಟ್ಸ್ ಅಂದರೆ ತುಂಬ ಇಷ್ಟ. ನನಗೆ ಪ್ಲ್ಯಾಂಟ್ಸ್ ಅಂದರೆ ಅದಕ್ಕೆ ಇಷ್ಟೊಂದಿದೆ. ಇನ್ನೂ ಜಾಸ್ತಿ ತರಬೇಕು, ಇಡೋಕ್ಕೆ ಜಾಗ ಇಲ್ಲ ಅಂತ ತಂದಿಲ್ಲ ಅಷ್ಟೇ. ಇದೆಲ್ಲ ಒರಿಜಿನಲ್ ಪ್ಲ್ಯಾಂಟ್ಸು. ಇದೊಂದು ಮಾತ್ರ ಪ್ಲಾಸ್ಟಿಕ್ ಪ್ಲ್ಯಾಂಟು, ಸೇಮ್ ಒರಿಜಿನಲ್ ಥರನೇ ಕಾಣ್ತಾ ಇದೆ ಅದು. ಇಲ್ಲಿ ನೋಡಿ, ನನ್ನ ರೂಮ್ ಇವಾಗ ಹಿಂಗಿದೆ. ನೆಕ್ಸ್ಟ್ ಫುಲ್ ಪೇಂಟ್ ಎಲ್ಲ ಓಡಿಸಿದ್ಮೇಲೆ ಹೆಂಗೆ ಕಾಣುತ್ತೆ. ಇಲ್ಲಿ ನೋಡಿ, ಬೇಡದೇ ಇರೋ ಐಟಮ್ಸ್ ಎಲ್ಲ ನಮ್ಮಮ್ಮ ತುಂಬ ಈ ಥರ ಮೂಟೆ ಕಟ್ಟಿ ಇಟ್ಟಿದ್ದಾರೆ. ಸೊ ಇದನ್ನೆಲ್ಲ ಇವಾಗ ಬಿಸಾಕ್ತಾ ಇದ್ದೀವಿ. ಅವ್ರು ಕ್ಲೀನ್ ಮಾಡ್ಕೋತಾರೆ ಬಿಡಮ್ಮ, ಧೂಳು ಜಾಸ್ತಿ ಇದೆ. ಇಲ್ಲಿ ನೋಡಿ, ಇದೆಲ್ಲ ನಮ್ಮ ಹೋಟೆಲ್ಗಂತ ತೊಗೊಂಡಿದ್ದ ಐಟಮ್ಸ್ ಎಲ್ಲ ಮೇಲಿಟ್ಟಿದ್ವಿ, ಎಲ್ಲ ಬಿಸಾಕ್ಬೇಕು ಇವಾಗ. ಕ್ಲೀನ್ ಮಾಡ್ತಾ ಇದ್ದಾರೆ ನಮ್ಮ ಯಜಮಾನ್ರು. ನನಗೆ ಧೂಳು ಅಂದರೆ ಆಗಲ್ಲ, ಸೊ ನಾನು ಆಚೆ ಹೋಗ್ತೀನಿ ಇವಾಗ. ಏನಿದಾನ ಮದ್ವೆಲಿ ಗಾಳಿ ಬೀಸಿದ್ದು. ಸ್ನೇಹಿತರೆ ನೋಡಿ, ಮದ್ವೆಲಿ ಈ ತರ ಗಾಳಿ ಬೀಸಿಸ್ಬಿಟ್ಟು ಇವಾಗ ಏನ್ ಮಾಡಿಸ್ತಾ ಇದ್ದಾರೆ, ಕಸ ಗುಡಿಸ್ಬೇಕು ಈ ತರ. ನಮ್ಮನೆ ಕೆಲಸ ನಾವು ಮಾಡಿದ್ರೆ ಇನ್ಯಾರು ಮಾಡ್ತಾರೆ. ಹೆಂಗಾಗ್ಬಿಟ್ಟಿದೆ ನೋಡಿ ಮನೆ.
ಫುಲ್ಲು. ಇಲ್ಲಿ ನೋಡಿ ಕಿಚನ್ ಎಲ್ಲ ಹೆಂಗಾಗ್ಬಿಟ್ಟಿದೆ, ಎಲ್ಲ ಕ್ಲೀನ್ ಮಾಡಿಸ್ಬೇಕು ಈಗ. ಬಾಯ್ಲಿ ಬಾ ತಗೋ ಬಾ ತಿನ್ನು. ಇದಕ್ಕಿನ್ನ ಕಟ್ ಮಾಡ್ಬೇಕಾ ಹೆಂಗೆ? ಒಲ್ಲ ನನ್ನೇ ಕೂದಾಗ ಬತ್ತೀಯಲ್ಲ ನೀನು. ತಗೋ. ಸೊ ಅದು ಸ್ವಲ್ಪ ಗಟ್ಟಿ ಆಗಿಬಿಟ್ಟಿತ್ತು ಸ್ನೇಹಿತರೆ, ಅದಕ್ಕೋಸ್ಕರ ಹಸುಗೆ ಹಾಕ್ಬಿಟ್ವಿ. ಇವಾಗ ಇನ್ನೊಂದು ತರಿಸ್ಬಿಟ್ಟು ಅವ್ರಿಗೆ ಪೇಂಟ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಸುಸ್ತಾಗ್ತಿರುತ್ತೆ, ಜ್ಯೂಸ್ ಮಾಡ್ಕೊಡೋಣ. ನಮಗೂ ಸುಸ್ತಾಗ್ತಾಯಿದೆ, ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ. ನನ್ನ ಧರ್ಮಪತ್ನಿ ತುಂಬ ಅದ್ಭುತವಾಗಿ ಕಲ್ಲಂಗಡಿ ಹಣ್ಣು ಜ್ಯೂಸ್ ಮಾಡಿಕೊಟ್ಟಿದ್ದಾಳೆ. ಸ್ಟಾರ್ಟಿಂಗ್ 2 ಸರಿ ಕೇಳಿದಾಗ ಅಂತ ಅಂದ್ಲು, ಬಟ್ ಇಟ್ಸ್ ಓಕೆ, ಬಟ್ ಮಾಡಿಕೊಟ್ಟಿದ್ದಾಳೆ. ಒಳಗಡೆ ಒಂಚೂರು ಜಾಗ ಇಲ್ಲ, ಕಿಚನ್ ಎಲ್ಲ ಪೇಂಟ್ ಹೊಡಿತಾ ಇದ್ದಾರೆ, ಫುಲ್ ಧೂಳು ಕವರ್ ಮಾಡಿ ಹಾಕಿದ್ದಾರೆ, ಸಕ್ಕರೆ ಎಲ್ಲ ಎಲ್ಲೆಲ್ಲೋ ಇಟ್ಟಿದ್ದಾರೆ. ಎಷ್ಟು ಕಷ್ಟಪಟ್ಟು ಮಾಡಿರೋದು ಪಾಪ, ಅವ್ರಿಗೆ ಆಚೆ ಕಳಿಸಿ ಮಾಡಿಕೊಟ್ಟಿದ್ರು. ಐಸ್ ಕ್ಯೂಬು ತರಿಸಿದ್ದೆ ನಾನು. ಸೊ ಐಸ್ ಕ್ಯೂಬ್ ಹಾಕಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಮೇನ್ ಐಸ್ ಕ್ಯೂಬ್ ತರಿಸಿರೋದು ತುಂಬಾ ಚೆನ್ನಾಗಿದೆ. ಇವ್ರಿಗೋಸ್ಕರ. ಏಯ್ ಎಲ್ಲರೂ ಬಿಸಿಲಲ್ಲಿ ಇದ್ದಾರೆ, ತಣ್ಣಗೆ ಕುಡಿಲಿ ಅಂತ. ಕಳ್ಳ. ಮಾ ಸರಿ, ಬಿರಿಯಾನಿ ತರಿಸ್ಬಿಡ್ತೀನಿ ಅವ್ರಿಗೆ. ಇಲ್ಲಿ ನೋಡಿ, ಊಟ ತರಕ್ ಹೋಗಿ 1 hour ಮೇಲಾಯ್ತು, ಇವಾಗ ಬರ್ತಿದ್ದಾರೆ. ಏನ್ಮಾ ನೀನು ಎಲ್ಲೋಗಿದ್ರಿ? ಹಾ 1 hour 2 hour ಆಯ್ತಲ್ಲ, ಊಟ ಇಷ್ಟು ಲೇಟಾ? ನಾವು ನೋಡಿಲ್ಲಿ ಕೇರ ಮಾಡ್ತಾ ಕೂತಿದ್ವಿ. ಏನಾಯ್ತು? ಹಾ ಹಾ ಆದಿತ್ಯ ತೆಗೆದುಕೊಟ್ಟ. ನಿಜ? ಎಲ್ಲಿ? ಆಮೇಲೆ ಗುದ್ಕೊಂಡಿದ್ರಾ? ಏನಾರು ಆಗಿತ್ತಾ ಯಾರಿಗಾದ್ರು? ಗಾಡಿ ಇದಾಯ್ತು, ಸ್ವಲ್ಪ ಡ್ಯಾಮೇಜ್. ಹೌದಾ? ತೆಗೆದುಕೊಟ್ರು. ಹಾ. ಆಮೇಲೆ ಎಲ್ಲೂ ಮಂಡೆ ಅಂತ ಎಲ್ಲೂ ತೆಗ್ದಿರ್ಲಿಲ್ಲ. ಹಾ. ಸೊ ಹುಡ್ಕೊಂಡು ತಗೊಂಡ್ ಬಂದ್ವಿ. ವೆಜ್ ಏನಾದ್ರು ತರ್ಬೋದಿತ್ತು ತಾನೇ? ತಂದಿದ್ದೀನಿ, ಟೊಮೊಟೊ ಬಾತು. ಯಾರ್ಗೆ? ನೀನೇನು ವೆಜ್ಜಾ? ಟೊಮೊಟೊ ಬಾತೆ ತಿನ್ನಿ, ಹಿಂಗೆ ಅದೇ ಫಿಕ್ಸ್. ಸೊ ಇವತ್ತು ಅಲ್ಲೇ ಒಳಗಡೆ ಪೇಂಟ್ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ನಾವು ಒಳಗಡೆ ಹೋಗಂಗಿಲ್ಲ. ಇಲ್ಲಿ ನೋಡಿ, ಎಲ್ಲ ಇಲ್ಲೇ ಕುತ್ಕೊಂಡು ತಿಂತಾ ಇದೀವಿ. ಒಳಗಡೆ ಹೋಗ್ಬೋದು, ಬಟ್ ಅಲ್ಲಿ ಸ್ವಲ್ಪ ಧೂಳಾಗಿದೆ. ಸ್ವಲ್ಪ ಅಲ್ಲ, ತುಂಬಾ ಜಾಸ್ತಿ ಧೂಳಾಗಿದೆ. ಸೊ ಅದಕ್ಕೆ ಇಲ್ಲೇ ಕುತ್ಕೊಂಡು ತಿಂತಾ ಇದೀವಿ. ನಾವೆಲ್ಲರೂ ನಾನ್ ವೆಜ್ ತಿಂತಾ ಇದೀವಿ. ಅವರೊಬ್ರು ಇವರು ಆ ಕಡೆ ಹೋಗಿ ಟೊಮೆಟೊ ಬಾತ್ ತಿಂತಾ ಇದಾರೆ. ಟೊಮೆಟೊ ಬಾತ್ ನನ್ಸ್ಕೊಳಕ್ ಏನ್ ತಂದಿದ್ದೀನಿ, ತೆಗೆದು ತೋರ್ಸು. ಏನ್ ತಂದಿದ್ಯಾ? ತಂದಿದ್ದೀನಿ. ಏಯ್ ತಂದಿದಾರಂತಲೇ ವಡ. ವಡ ಅನ್ಬಾರ್ದು, ನಾವು ವಡ ಅನ್ಬಾರ್ದು, ವಡೆ ಅನ್ಬೇಕು. ಯಾರೋ ವಿಡಿಯೋ ಮಾಡಿದ್ರು ಒಬ್ರು. ಹೌದಾ? ಭಯ್ಯ ಒಂದು ವಡ ಕೊಡಿ ಅಂತ, ವಡೆ ಕೊಡಿ ಅಂತ ಕೇಳ್ಬೇಕಂತೆ. ವಡ ಎಲ್ಲ ಹಿಂದಿ ಅವ್ರದ್ದು. ಓಕೆ ಸ್ನೇಹಿತರೆ, ಬೈ. ಊಟ ಮಾಡ್ಬಿಟ್ಟು ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಕ್ಯಾರಮ್ ಮಾಡ್ತಾ ಇದೀವಿ. ಸೊ ಇನ್ನೇನ್ ಮಾಡೋದು, ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ನಾವು ಅಲ್ಲಿ ಒಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ, ಅದಕ್ಕೆ ಇನ್ನೇನು ಕೆಲಸ ಇರಲಿಲ್ಲ, ಕ್ಯಾರಮ್ ಮಾಡ್ತಾ ಇದೀವಿ. ಸೊ ನೀನು ನೆಕ್ಸ್ಟ್ ಆಡು ಕ್ಯಾರಮ್ಮು. ಈಗ ಯಾರು? ಮೇಘನಾ, ಆದಿತ್ಯ ಪಾರ್ಟ್ನರು, ನಯನ ನಾನು ಪಾರ್ಟ್ನರು. ಸೊ ಯಾರು ಗೆಲ್ತಾರೆ? ಲೆಟ್ಸ್ ಸ್ಟಾರ್ಟ್. ಯಾವ್ದಾದ್ರು ಹೊಡಿಬೋದು. ಯಾವ್ದು ಹೊಡಿತಾರ ಅದು? ಏನ್ ಆಡ್ತಾನ ಆದಿತ್ಯ? ಏನ್ ಆದಿತ್ಯ ಇದು? ಅಯ್ಯೋ, ನೀನ್ ವಿಡಿಯೋ ಬೇರೆ ಮಾಡ್ತಾ ಇದೀಯ ನಂಗೆ. ನಯನ ಸಕ್ಕದಾಗ ಆಡ್ದ. ಅದು ಆಡಂಗಿಲ್ಲಮ್ಮ. ಏಯ್ ನೀನು ಆಡಂಗಿಲ್ಲಮ್ಮ ಅದು. ಏಯ್ ಏನ್ಮಾ ನೀನು ಡಬಲ್ ಶಾಟು? ಏಯ್ ನಮ್ಮ ಪಾನ್ ಟಚ್ ಮಾಡಬಾರ್ದು. ಸರಿ ಆಡು. ಏಯ್ ಚಾರ್ಜ್ ಎಲ್ಲ ಮಾಡ್ತಾಳಲ್ಲಪ್ಪ. ಅಯ್ಯಯ್ಯೋ. ಇಲ್ಲಿ ನೋಡಿ, ಸೋಫಾ ಎಲ್ಲ ಸ್ವಲ್ಪ ಗಲೀಜಾಗ್ಬಿಟ್ಟಿದೆ. ಹಾಗೆ ಪೇಂಟ್ ನೋಡ್ತಾ ಇದ್ದೀರಾ, ಈ ಪೇಂಟ್ ಇದು ವೈಟ್ ಇತ್ತು, ಇಲ್ಲಿ ಗ್ರೀನ್ ಚೇಂಜ್ ಮಾಡಿಸಿದ್ದೀವಿ. ಸೊ ಹೇಗೆ ಕಾಣ್ತಿದೆ? ಚೆನ್ನಾಗಿ ಕಾಣ್ತಿದ್ಯಾ? ಮತ್ತೆ ಚೆನ್ನಾಗಿ ಕಾಣ್ತಿದ್ಯಾ? ನಿಂಗೆ ಇಷ್ಟ ಆಯ್ತಾ? ಇದು ನಾನೇ ನೋಡ್ಬಿಟ್ಟು ಚಾಟ್ ಜಿಪಿಟಿಲಿ ಏನ್ ಮಾಡಿಸ್ಬೋದು ಅಂತ ನೋಡ್ಬಿಟ್ಟು ಪ್ಲಾನ್ ಮಾಡಿರೋದು. ಸೊ ಇನ್ನ ಫೈನಲ್ ನಿಮ್ಗೆ ಔಟ್ಪುಟ್ ತೋರಿಸ್ತೀವಿ ನಿಧಾನಕ್ಕೆ. ಬಟ್ ನೋಡಿ, ಈಗ ನಡೀತಾ ಇದೆ. ಸೊ ಇಲ್ಲೆಲ್ಲ ನಾರ್ಮಲ್ ಮುಂಚೆ ಯಾವ್ದಿತ್ತೋ ಅದೇ ಇದೆ. ಕಾಫಿ ಮಾಡ್ತಾ ಇದ್ದೀನಿ. ಕಾಫಿಗೋಸ್ಕರ ಎಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಇವರು ಕಾಫಿ ಕುಡ್ಕೊಂಡು ಹೋಗ್ತಾ ಇದ್ದಾರೆ. ಮಾ ಸಾರಿ, ಸ್ವಲ್ಪ ಬಿಸಿ ಇದ್ದೆ. ಯಾವ್ದ್ರಲ್ಲಿ ಬಿಸಿ ಇದೆಯಾ? ಸ್ನೇಹಿತರ ಇಲ್ಲಿಂದ ನೋಡಿ ಹೆಂಗೆ ಕಾಣ್ತಿದೆ ಈ ಕಡೆಯಿಂದ. ಇನ್ನು ಏನು ಸೋಫಾ ಎಲ್ಲ ಏನು ಇಟ್ಟಿಲ್ಲ, ಹೆಂಗೆ ಕಾಣ್ತಿದೆ? ಮಸ್ತಾಗಿ ಕಾಣ್ತಿದೆಲ್ಲ. ನಾನು ನಿಂತ್ಕೋತೀನಿ ತಡಿ. ಲೈಟಾಗಿ ಹಿಂಗೆ ಮೂವ್ ಮಾಡು. ಇದನ್ನ ಯೂಸ್ ಮಾಡ್ಕೋ. ಏನು? ಯಾವುದು ಇದಾ?
ಹೆಂಗ್ ಕಾಣ್ತಿದೆ ಸ್ನೇಹಿತರೆ? ಚೆನ್ನಾಗಿ ಕಾಣ್ತಿದ್ಯಲ್ಲ? ಹ್ಞೂ ಚೆನ್ನಾಗಿ ಒಳ್ಳೆ ಕಲರ್ ಸೆಲೆಕ್ಷನ್ ಚೆನ್ನಾಗಿಲ್ವಾ? ಚಾಟ್ ಜಿಪಿಟಿ ಚೆನ್ನಾಗಿದೆ. ಚಾಟ್ ಜಿಪಿಟಿನೇ. ಚಾಟ್ ಜಿಪಿಟಿಗೆ ಹೇಳ್ದವ್ರು ಯಾರು? ಇಲ್ಲಮ್ಮ ನೀನೇ. ಕಾಫಿ ನೀನೇ ಮಾಡಿದ್ದು, ಬಟ್ ಹೇಳ್ದವ್ರು ಯಾರು? ಕಾಫಿ ಮಾಡಕ ನೀನೇ. ಸ್ನೇಹಿತರೆ, ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಕೆಲಸ ಮಾಡಿದೆ ನಾನು. ನೋಡ್ಲಿಲ್ಲ. ಓ, ನೀನ್ ಬಂದಿರ್ಲಿಲ್ಲ. ಲೇಟಾಗಿ ಕೆಲಸ ಮುಗಿದ್ಮೇಲೆ ಹೋಗೋಣ ಅಂತ ಬಂದಿರೋದು ನಮ್ಗೆ. ಬಟ್ ನಾವೇನು ಇವ್ರ ಹತ್ರ ಮಾಡ್ಸಿಲ್ಲ ಕೆಲಸ. ಮಾಡ್ಸಿದ್ವಾ ಅಂಕಿತಾ? ಇಲ್ಲ, ಕೇಳಿ. ಅಂಕಿತಾ ಮಾಡ್ತೀನಿ ಅಂದ್ಲು. ಅಕ್ಕ ಏನ್ ಕೆಲಸ ಇದೆ ಹೇಳಿ ಮಾಡ್ತೀನಿ ಅಂದ್ಲು. ಏನ್ ಕೆಲಸ ಇರ್ಲಿಲ್ಲ, ಮಾಡಿಸ್ಲಿಲ್ಲ. ಕಾಫಿ ಸ್ನೇಹಿತರೆ ಹಾ ನೋಡಿ, ಬೆಳಗ್ಗೆ ಸ್ಟಾರ್ಟ್ ಮಾಡಿದ ಕೆಲಸ ಇನ್ನು ಮಾಡ್ತಾನೆ ಇದೀನಿ ನಾನು. ಮಾಡ್ತಾನೆ ಇರು ನಾಳೆವರೆಗೂ. ಓಕೆ, ಸೊ ಕಾಫಿ ಇರು, ನೀನು ಆಮೇಲೆ ಕೊಡ್ತೀನಿ. ತಗೋಮ್ಮ ಕಾಫಿ. ಇವ್ರಿಗೆ ಲಾಸ್ಟಲ್ಲಿ ಕೊಡ್ತೀನಿ. ಮಾಡಿ ಆರೋಗುತ್ತೆ. ಅವ್ರು ಫಸ್ಟ್ ಕೆಲಸ, ನಂತರ ಅವರು. ನಾನು ಮಾತಾಡೋ ಸೌಂಡ್ ಬೆಳ್ಳು ಕಾಣ್ತಿದೀಮ್ಮ ನೀನು. ಹೌದಾ? ಆದಿತ್ಯ ಸುಳ್ಳು ಹೇಳ್ತಿಲ್ಲ. ಒಂಥರ ಯಾವ್ದೋ ಒಂದು ಸ್ಟುಡಿಯೋಗೆ ಹೋಗಿರೋ ತರ ಇದೆ. ಸ್ನೇಹಿತರೆ, ಮತ್ತೆ ಲ್ಯಾಂಪ್ ತರಕ್ ಹೋಗ್ಬೇಕು. ಆಮೇಲೆ ಸಿಗ್ತೀವಿ. ಇನ್ನೂ ತರ್ತೀವಿ. ಹೋಗ್ಬಿಟ್ಟು ನಿಮ್ಗೆಲ್ಲ ಎವ್ರಿ ಡೀಟೇಲ್ ತೋರಿಸ್ತೀವಿ. ನಮ್ಮಲ್ಲಿ ಮೊದಲು, ನಮ್ಮಲ್ಲಿ ಮಾತ್ರ. ಇಲ್ಲಿ ನೋಡಿ, ಇದು ಲ್ಯಾಂಪ್ ಒಂದು ತಗೋತಾ ಇದೀವಿ. ಜೋರಾಗೆ ಮಾತಾಡೋ. ಲ್ಯಾಂಪ್ ತಗೋತಾ ಇದೀವಿ. ಇದು ಗ್ರೀನ್ ಕಲರ್ ಪೇಂಟ್ ಹೊಡ್ಸಿದೀವಲ್ಲ, ಅದ್ರ ಮೇಲೆ ಹಾಕೋಣ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ಇನ್ನೊಂದು ವೈಟ್ ಕಲರ್ ಇದಕ್ಕೆ ಒಂದು ಲ್ಯಾಂಪ್ ಬೇಕು. ಯಾವುದು ಅಂತ ಹುಡುಕ್ತಾ ಇದೀವಿ. ಐಟಮ್ಸ್ ಎಲ್ಲ ತರ್ತಾ ಇದೀವಿ. ಸ್ನೇಹಿತರೆ, ಇದು ಏನು ಅಂತ ನೋಡ್ತಾ ಇದೀರಲ್ವಾ? ಇದು ಏನಿಲ್ಲ, ಸಿಂಪಲ್ ಲೈಟ್ಸ್ಗಳು ತರ್ತಾ ಇದೀವಿ. ಎಲ್ಲ ನಿಮ್ಗೋಸ್ಕರ. ಈ ಡೈಲಾಗ್ ಹೇಳೋದ್ ಬಿಡುಮ. ಎಲ್ಲ ನಮ್ಗೋಸ್ಕರ. ಯಾಕೆ ಪಾಪ ಅವರು ನೋಡಕ್ ಇಷ್ಟ ಆಗುತ್ತಲ್ಲಮ್ಮ ಅವ್ರಿಗೆ. ಇಷ್ಟ ಆಗುತ್ತೆ, ಬಟ್ ವಿಡಿಯೋ ಮಾಡೋದು ಯಾರಿಗೆ? ನಮ್ಗೆ, ಅವ್ರಿಗೆ. ಸೊ ಅದಕ್ಕೋಸ್ಕರ ಅಷ್ಟೇ. ಇದು ಕಿಚನ್ಗೆ. ಇದು ಇಲ್ಲ ಹಾಕ್ಬೇಕು. ಅಲ್ಲೊಂದು ಲ್ಯಾಂಪು, ಅದು ಇಲ್ಲ. ಅಲ್ಲೊಂದು ಲ್ಯಾಂಪ್. ಸ್ನೇಹಿತರೆ, ಇವಾಗ ತಂದಿರೋ ಲೈಟ್ಸ್ ಎಲ್ಲ ಹಾಕಿದೀವಿ. ಹೇಗಿದೆ ನೋಡಿ. ಇದು ಮುಂಚೆ ಇದ್ದಿದ್ದು. ಆಮೇಲೆ ಇದು ನೋಡಿ, ಅಲ್ಲಿ ಹಾಕ್ಸಿದೀವಿ. ಇನ್ನು ಫ್ರೇಮ್ ಹಾಕ್ತೀನಿ ಇವಾಗ. ಇದು ಕೂಡ 3 ಕಲರ್ ಇದೆ. ಸೊ ಇದು ಹಾಕೋಣ. ಸೊ ಇನ್ನೂ ಒಂದು ಅಲ್ಲಿ ನೋಡಿ, ಸೇಮ್ ಅದೇ ಥರ ಸೇಮು. ಈಗ ಬರುತ್ತೆ ನೋಡಿ ಒಂದು ಬಾಂಬ್ ಲೈಟು, ಧಮೀಲ್. ನೋಡಿ ಈಗ ಹೇಗೆ ಕಾಣ್ತಾ ಇದೆ. ಫುಲ್ಲು ಲೈಟು, ಮಸ್ತಾಗಿದೆ ಲೈಟು. ಬಟ್ ಆದಷ್ಟು ಕಡಿಮೆ ಲೈಟ್ನ ಯೂಸ್ ಮಾಡ್ತೀವಿ. ಎಲ್ಲನೂ ಆನ್ ಮಾಡ್ಕೊಳ್ಳಲ್ಲ. ಏನೋ ಅಸ್ಥೆಟಿಕ್ ವಿಡಿಯೋಗಳು ಏನಾದರೂ ಮಾಡಬೇಕು ಅಂತಂದಾಗ ಅದು ಎಲ್ಲ ಯೂಸ್ ಮಾಡ್ಕೊಳ್ತೀವಿ. ಬಟ್ ಬ್ಲಿಂಕ್ ಏನು ಆಗ್ತಿಲ್ಲಲ್ಲ. ಸೊ ನಾವು ಇವಾಗ ವಿಡಿಯೋ ಮಾಡೋಕ್ಕೆ ಇದನ್ನ ಹಾಕ್ಕೊಳ್ತೀನಿ. ಇಲ್ಲಿ ನೋಡಿ, ಫ್ರೇಮು ಇವಾಗ ಹಾಕ್ತಾ ಇದ್ದೀನಿ. ಎಲ್ಲ ಹಾಕಿದ್ರೆ ಹೇಗಿರುತ್ತೆ ನೋಡೋಣ. ಸ್ನೇಹಿತರೆ, ಒಂದು ಕ್ರೇಜಿ ಫ್ರೇಮ್ ಹಾಕಿದ್ದೀನಿ ಇವಾಗ. ಹೆಂಗೆ ಕಾಣ್ತಿದೆ ನೋಡಿ. ಮತ್ತೆ ತೋರಿಸ್ತೀನಿ ಸೋಫಾ ಜೊತೆ. ಎಲ್ಲೂ ಹೋಗ್ಬೇಡಿ. ಇಲ್ಲಿ ನೋಡಿ, ಸಾಕಾತು. ಹೆಂಗಿದೆ, ಮಸ್ತಾಗಿದೆ ಅಲ್ಲ ಫ್ರೇಮು. ಹಿಂದೆ ಗ್ರೀನು, ಸಕ್ಕತ್ತಾಗಿ ಕಾಣ್ತಿದೆ. ಸ್ನೇಹಿತರೆ, ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ದೀರಾ ಇಷ್ಟಕ್ಕೆ ಅಂತ ಕೆಲವೊಬ್ರಿಗೆ ಅನಿಸ್ಬೋದು. ಬಟ್ ನಾವು ಮಿಡಲ್ ಕ್ಲಾಸ್ ಅವರಲ್ವಾ, ಈ ಥರ ಡಿಸೈನ್ಸ್ಗಳೆಲ್ಲ ಮಾಡಿರಲಿಲ್ಲ ಚಿಕ್ಕ ವಯಸ್ಸಿಂದನೂ. ನಾರ್ಮಲ್ ಫ್ರೇಮ್ಸ್ಗಳು, ನಾರ್ಮಲ್ ಕಲರು, ಆರೆಂಜು, ಅದೇ ಆರೆಂಜು ಏನೋ ವಾಸ್ತು ಪ್ರಕಾರ ಆರೆಂಜ್ ಆಗ್ತಾ ಇದ್ವಿ, ಅದೇ ಯೆಲ್ಲೋ ಕಲರು. ಸೊ ಇವಾಗ ನಮಗೆ ಬೇಕಾಗಿರೋ ಥರ ಮಾಡ್ಕೊಂಡಿದ್ದೀವಿ ಪೇಂಟಿಂಗ್. ಅದಕ್ಕೆ ಸ್ವಲ್ಪ ಖುಷಿ ಆಗ್ತಾಯಿದೆ. ಸೊ ನಮ್ಮ ಖುಷಿನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀವಿ. ಹೇಗೆ ಕಾಣ್ತಿದೆ ತೋರಿಸ್ತೀವಿ ನೋಡಿ. ಸ್ಲೋಗ್ ತೋರಿಸೋದು. ಇಲ್ಲಿ ನೋಡಿ ಸ್ನೇಹಿತರೆ, ಹೆಂಗ್ ಕಾಣ್ತಾ ಇದೆ. ಪೇಂಟ್ ಚೇಂಜ್ ಮಾಡಿದೀವಿ. ಪಡಿಯಪ್ಪ ಪಡಿಯಪ್ಪ ಹಂಗಲ್ಲಮ್ಮ. ಸ್ಟೈಲ್ ಪಡಿಯಪ್ಪ ಸ್ಟೈಲ್ ಕಾಲ್ ಹಿಡ್ಕೋಬೇಡ ಹಂಗೆ ವಿಡಿಯೋದಲ್ಲಿ ಅಂದ್ರೆ. ಸ್ನೇಹಿತರೆ, ನಿಮ್ ಮುಂದೆ ಅಲ್ಲ ನಾನು ಇಡ್ತಾ ಇರೋದು. ಪಡಿಯಪ್ಪ ಸ್ಟೈಲ್ ಬೇಡ, ಹಂಗೆ ತೋರ್ಸು. ಟವಲ್ ಹಾಕಿ ತೋರ್ಸು ಪಡಿಯಪ್ಪನ. ಪಡಿಯಪ್ಪ ನೋಡಿ ಸ್ನೇಹಿತರೆ, ಕುತ್ಕೋ. ಹೇಗಿದೆ? ಚೆನ್ನಾಗಿ ಕಾಣ್ತಿದ್ಯಾ? ಲೈಟ್ ಇನ್ನ 2-3 ಹಾಕಿಲ್ಲ. ಸೊ ಇನ್ನು ನೋಡಿ ಹೀಗಿದೆ. ಇದು ಚೇಂಜ್ ಆಗುತ್ತೆ. ಅದನ್ನ ತೋರಿಸ್ತೀನಿ ನಿಮ್ಗೆ. ಇಲ್ಲೆಲ್ಲ ತುಂಬಾ ಚೇಂಜಸ್ ಮಾಡಕ್ಕಿದೆ ಇನ್ನ. ಅದನ್ನ ಹೇಳ್ತೀನಿ. ಸೊ ಸ್ನೇಹಿತರೆ, ಇಲ್ಲೊಂದು ಬರುತ್ತೆ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇಲ್ಲಿ ಏನೋ ಬರುತ್ತೆ,
ಒಂದು ಕ್ಯಾಬಿನೆಟ್ ಬರುತ್ತೆ, ಹೇಳ್ಬಿಡ್ತೀನಿ ಮುಂಚೆನೆ. ಬಟ್ ಅದು ಹೇಗೆ ರೆಡಿ ಆಗುತ್ತೆ ಅದನ್ನು ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಬೇಕು. ಸೊ ಈಗ ತುಂಬ ಅಂದರೆ ತುಂಬ ಸುಸ್ತಾಗ್ಬಿಟ್ಟಿದ್ದೀವಿ ನಾವಿಬ್ಬರು ಕೂಡ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ಸೊ ಮತ್ತೆ ಮುಂದಿನ ವಿಡಿಯೋಲಿ ನಮ್ಮ ಮನೆ ಹೆಂಗಿರುತ್ತೆ, ಇನ್ನು ಏನೇನು ತರ್ತೀವಿ ಅಂತ ಹೇಳಿ ತೋರಿಸ್ತೀವಿ. ಇವತ್ತು ಬರೀ ಹಾಲ್ ಮಾತ್ರ ರೆಡಿ ಆಗಿದೆ. ನಾಳೆ ನನ್ನ ನಮ್ಮ ಬೆಡ್ರೂಮು ಪ್ಲಸ್ ಕಿಚನ್ ಎಲ್ಲ ನಾಳೆ ರೆಡಿ ಆಗುತ್ತಿನ್ನ. ಸೊ ಮಾತಾಡಿ ನೀವು. ಏನಿಲ್ಲ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಎಂಡ್ ಮಾಡೋಣ ಅಂತ ಬಂದೆ. ಮತ್ತೆ ರಿಪೀಟ್ ನಿಮ್ಗೆ ರೀಕ್ಯಾಪ್ ತೋರಿಸ್ತಾಳೆ ಎಲ್ಲ ಒಂದೇ ಸಾರಿ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇರ್ತೀವಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನಯನ ನಾಗ್ ಬ್ಲಾಗ್ಸ್. ಬಾಯ್, ಎಂಜಾಯ್ ಯೋರ್ ಡೇ.